ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಲ್ವಾ? ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ನಾನು ಇವತ್ತು ತರಕಾರಿ ಬೋಂಡನ ಮಾಡ್ತಿದ್ದೀನಿ. ಸ್ಪೈಸಿಯಾಗಿ ಗರ್ಗರಿಯಾಗಿ ಬರುತ್ತೆ. ನೀವು ಇದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಇದನ್ನು ಮಾಡೋದು ತುಂಬಾ ಸಿಂಪಲ್ಲು. ಒಂದು ಮಿಕ್ಸಿಂಗ್ ಬೌಲ್ಗೆ ತುರಿದಿರೋ ಅಂತಹ ಸೌತೆಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಹಾಗೆಯೇ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಒಂದು 2 ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು 3ರಿಂದ 4 ಹಸಿಮೆಣಸಿಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ರವೆ, ಅಂದರೆ ಚಿರೋಟಿ ರವೆ ಅಂತೀವಿ ನೋಡಿ ಅದು, ಹಾಗೆಯೇ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಸೌತೆಕಾಯಲ್ಲಿ ನೀರಿನಂಶ ಇರುತ್ತೆ ಮತ್ತು ಆಲೂಗೆಡ್ಡೆನಲ್ಲೂ ನೀರಿನಂಶ ಇರುತ್ತೆ. ಹಾಗಾಗಿ ನಮಗೆ ನೀರು ಎಷ್ಟು ಹಾಕೋಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಮೊದಲೇ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ನೀರು ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಉಪ್ಪು ಖಾರ ಎಲ್ಲ ತರಕಾರಿಗಳಿಗೆಲ್ಲ ನೀಟಾಗಿ ಹಿಡಿಯುತ್ತೆ. ಸೊ ಹಾಗಾಗಿನೇ ಮುಂಚೆನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಬೋಂಡನ ಬಿಡೋದಕ್ಕೆ ಯಾವ ಹದಕ್ಕೆ ಹಿಟ್ಟು ಬೇಕು ಆ ಹದಕ್ಕೆ ಕಲಿಸ್ಕೊಂಡ್ರೆ ಆಗುತ್ತೆ. ನೋಡಿ ನಾನು ಇವಾಗ ಯಾವ ರೀತಿಯಾಗಿ ಕಲಿಸ್ಕೊತಿದ್ದೀನಿ ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದನ್ನು ಡೀಪ್ ಫ್ರೈ ಮಾಡೋಬೇಕು ಅಲ್ವಾ? ಸೊ ಹಾಗಾಗಿ ಒಂದು ಪಾತ್ರೆಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯೋದಕ್ಕೆ ಬಿಟ್ಬಿಡಿ. ಕಾಯ್ದೇ ನಾವು ಬೋಂಡ ಏನಾದರೂ ಬಿಟ್ವಿ ಅಂತ ಅಂದರೆ ಬೋಂಡ ಎಲ್ಲ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಜಾಸ್ತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಬೋಂಡನ ಬಿಟ್ಕೋಬೇಕಾಗುತ್ತೆ. ಎಣ್ಣೆ ನೀಟಾಗಿ ಕಾದ್ಮೇಲೆ ಒಂದೊಂದೇ ಬೋಂಡನ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ತೊಗೊಂಡು ಬೋಂಡಗಳನ್ನ ಒಂದು ಇಂಪಾರ್ಟೆಂಟ್ ನೋಟ್ ಏನು ಆಯಿತಾ ಅಂದರೆ ಒಂದು ಸೈಡು ಬೋಂಡ ನೀಟಾಗಿ ಬೇಯೋವರೆಗೂ ಮಡ್ಚಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹಿಟ್ಟು ಥರ ಇರುತ್ತಲ್ವ, ಕಲಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿನೇ ಒಂದು ಸೈಡು ನೀಟಾಗಿ ಬೋಂಡಗಳೆಲ್ಲ ಬೆಂದಾದಮೇಲೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ. ಹೀಗೇ 2 ಸೈಡು ನೀಟಾಗಿ ಬೋಂಡಗಳನ್ನೆಲ್ಲ ಬೇಯಿಸ್ಕೊಂಡ್ರೆ ಬೋಂಡ ರೆಡಿ ಆಗುತ್ತೆ. ಬೋಂಡನ ಬೇಯಿಸ್ಕೋಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಇಷ್ಟಾದರೆ ಸಾಕು, ಗರ್ಗರಿಯಾದಂತಹ ತರಕಾರಿ ಬೋಂಡ ರೆಡಿ ಆಗುತ್ತೆ. ನಿಮಗೆಲ್ಲ ಒಂದೇ ಥರ ಬೋಂಡನ ತಿಂದ್ಬಿಟ್ಟು ಬೇಜಾರಾಗಿದ್ದರೆ ಈ ಥರ ಬೋಂಡನ ಒಂದು ಸಲ ಮನೆಯಲ್ಲಿ ಮಾಡಿ, ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ನಮ್ಮ ಚಾನಲ್ನ ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.